ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಕೇಸರಿ ಧೈರ್ಯ ನೀಡಿತು, ಬಿಳಿ ಶಾಂತಿ ತೋರಿತು, ಹಸಿರು ಸಮೃದ್ಧಿ ತಂದಿತು ಮತ್ತು ಚಕ್ರ ಪ್ರಗತಿಯ ಮುನ್ನಡೆಯಾಯಿತು. ಈ ಬಣ್ಣಗಳು ಸೇರಿ ಭವ್ಯ ಭಾರತ ಸೃಷ್ಟಿಯಾಯಿತು. ಎಲ್ಲ ದೇಶ ಬಾಂಧವರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೋಗಿ ಬೇಕಾ ನಮಸ್ತೆ, ಸೇಮ್ ಟೈಮ್ ಅಣ್ಣ. ಏನೇ ಬರಲಿ, ಜೈ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ.
वन्दे मातरम् सुजला सुफला मलयज शीतला सस्यश्यामला मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरम् वन्दे मातरम् वन्दे मातरम् Rastiya Solametega Salimiando. Rastigate Shrokat. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा
तव शुभ नामे जागे, तव शुभ आशीष मागे, गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ध्वजगीत शुरू कर। झंडा ऊंचा रहे हमारा, विजयी विश्व तिरंगा प्यारा। झंडा ऊंचा रहे हमारा, विजयी विश्व तिरंगा प्यारा। सदा शक्ति बरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा। झंडा ऊंचा रहे हमारा, विजयी विश्व तिरंगा प्यारा। शान न इसकी जाने पाए, चाहे जान बलेगी जान। विश्व विजय करके दिखलाए, सबकों में भरपूर हमारा। झंडा ऊंचा रहे हमारा, विजयी विश्व तिरंगा प्यारा। झंडा ऊंचा रहे हमारा, विजयी विश्व तिरंगा प्यारा। जय बोलो भारत माता के, जय बोलो भारत माता के, जय बोलो भारत माता के। सावधान, परेड, इलामत। and other school unit, सेवादल unit and आपके निरीक्षण के लिए हाजिर है। ಚಲ್ 77ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಇಂದು ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಕಮಾಂಡರ್ ಆದಂತಹ ತನುಶ್ರೀರವರು ಅತಿಥಿಗಳನ್ನು ಗೌರವ ವಂದನೆಗೆ ಕರೆದೊಯ್ಯುತ್ತಿದ್ದಾರೆ. ಮುಂಚೂಣಿ ನಾಯಕರಾಗಿ ಸೌಜನ್ಯ ಮತ್ತು ಶ್ರಾವಣಿ, ಮುಂಚೂಣಿ ನಾಯಕರಾಗಿ ಶ್ರಾವಣಿ ಮತ್ತು ಸೌಜನ್ಯ ತಂಡದವರು, ಅದೇ ರೀತಿಯಲ್ಲಿ ಹಿಂಬಾಲಕರಾಗಿ ಭಾರತ್ ಸೇವಾದಳ ಯೂನಿಟ್ ಜೊತೆಗೆ ನಮ್ಮ ಒಂದು NCC ಕೆಡೆಟ್ ಅಮೃತ ಮತ್ತು ರಕ್ಷಿತಾ ಹಿಂಬಾಲಕರಾಗಿ ಅತಿಥಿಗಳನ್ನ ಕರೆದೊಯ್ಯುತ್ತಿದ್ದಾರೆ. ಭಾರತೀಯ ರಾಣಿ ಚೆನ್ನಮ್ಮ ಸೇವಾದಳ ಯೂನಿಟ್ ಇವತ್ತು ಮುಂಚೂಣಿ ನಾಯಕತ್ವವನ್ನು ವಹಿಸಿ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಕರೆದೊಯ್ಯುತ್ತಿದ್ದಾರೆ. ಅತಿಥಿಗಳಿಗೆ ಗೌರವವಂದನೆಯನ್ನು ಸಲ್ಲಿಸಿದ್ದಾರೆ. ತಂಡದ ನಾಯಕ ನಿಗಲ್ 8.80 ನಾಯಕರಾದಂಥ ಅತಿಥಿಗಳಿಗೆ ಗೌರವವಂದನೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ವೇಳೆ ಹೆಚ್ಚಿನ ತಂಡವಾಗಿ ಜೆಡಬ್ಲ್ಯೂ ತಂಡದ ನಾಯಕಿ ಚಂದ್ರನ
ಮುಖ್ಯ ವೇದಿಕೆಯಾಗಿದ್ದಾರೆ. ಸಲ್ಲಿಸಲಿದ್ದಾರೆ ನಮ್ಮ ಒಂದು ಎನ್ಸಿಸಿ ಭಾರತ ಸೇವಾದಳ ಯೂನಿಟ್ ಹಾಗೂ ನಮ್ಮ ಶಾಲೆಯ ಇತರ ತಂಡಗಳು. ಎಲ್ಲ ತಂಡದ ನಾಯಕ ಮತ್ತು ನಾಯಕರುಗಳು ನಿಮ್ಮ ತಂಡದ ಮುಂದಿನ ಸಾಲಿನಲ್ಲಿ ನಿಲ್ಲತಕ್ಕದ್ದು. ಅತಿಥಿಗಳಿಗೆ ಮತ್ತು ಅತ್ಯುತ್ತಮವಾದಂತಹ ಒಂದು ಪರೇಡ್ ಮಾಡ್ತಿದ್ದಾರೆ. ತಂಡದ ನಾಯಕಿ ಅನುಶ್ರೀ ಅವರು ಈ ಕಮಾಂಡಿಂಗ್ ನಾಯಕರನ್ನು ವಹಿಸಿಕೊಂಡು ಈಗ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಎನ್ಸಿಸಿ ತನ್ನ ಸೇವೆಯ ಒಂದು ಪಥಸಂಚಲನವನ್ನು ಅದ್ಭುತವಾಗಿ ನಡೆಸಿಕೊಡ್ತಾ ಇದೆ. ಸೊ JDW ತಂಡದ ನಾಯಕಿ ಚಂದನ ಅವರು ಸಹ ಅದೇ ರೀತಿಯಲ್ಲಿ ತಂಡಕ್ಕೆ ಹಾಗೂ ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಎರಡನೇ ತಂಡವಾಗಿ ಭಾರತ್ ಸೇವಾದಳ ಯೂನಿಟ್ ತಂಡದ ನಾಯಕಿ ಮೈತ್ರಿ ಬಾಯರವರು ಸಹ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಮೂರನೇ ತಂಡವಾಗಿ ಶಿವಾಜಿ ತಂಡದ ನಾಯಕಿ ಅರ್ಪಿತಾ ರಾಜ್ ಸೊ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಸಾಗರ್ ತಂಡದ ನಾಯಕಿ ಮೈತ್ರಿ ಅದೇ ರೀತಿಯಲ್ಲಿ ಮುಂದಿನ ತಂಡವಾಗಿ ಅಶೋಕ ತಂಡದ ನಾಯಕಿ ಶ್ವೇತಾರವರು ಸಹ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ರಾಮನ್ ತಂಡದ ನಾಯಕಿ ಶ್ವೇತಾರವರು ಸಹ ಅತಿಥಿಗಳಿಗೆ ಮತ್ತು ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ತಂಡದ ನಾಯಕಿ ಋತುಶ್ರೀ ಸಹ ಧ್ವಜಕ್ಕೆ ಧ್ವಜವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯವನ್ನು ನೋಡುತ್ತಿರುವಂತಹ ಒಂದು ಧ್ವಜಕ್ಕೆ ಅದೇ ರೀತಿಯಲ್ಲಿ ಎಲ್ಲ ತಂಡದ ನಾಯಕ ಮತ್ತು ನಾಯಕರುಗಳಿಗೆ ಮತ್ತೊಮ್ಮೆ ಧ್ವಜಕ್ಕೆ ಅಲ್ಲೇ ಮಾಡ್ತಾ ಇರ್ಬೇಕು, ಹಾಗೆ ಮಾಡ್ತಾ ಇರ್ಬೇಕು ನೀವು. ಪರೇಡ್ ಬಾಯಮಡಿಗ ಭಾರಿ ಮೂಲಕ ಕೊಡಬೇಕು. ಎಲ್ಲ ತಂಡದ ನಾಯಕ ಮತ್ತು ನಾಯಕರುಗಳು ನಿಮ್ಮ ತಂಡಕ್ಕೆ ಬಾಯ ಮಾಡಿಕೊಳ್ಳಿ. ನಿಮ್ಮ ಒಂದು ಪರೇಡಿನ ಏಕ ಅಂತ ಬರ್ತಾರೆ ಆಗಮಿಸಿದ್ರು. ಅಭೂತಪೂರ್ವ ನಾಯಕ ಮತ್ತು ನಾಯಕರುಗಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೀಗ ಪರೇಡ್ ವಿಸರ್ಜನಾ ಒಂದು ಕೊನೆಯ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ತನುಶ್ರೀ. जय श्रीमान परेड खत्म हो गया, विसर्जन के लिए अनुमति चाहती हूँ. जय श्रीमान.
ಪರೇಡ್ ವಿಸರ್ಜನೆಗೆ ಅನುಮತಿಯನ್ನು ಪಡ್ಕೊಂಡಂತಹ ಕಮಾಂಡಿಂಗ್ ನಾಯಕಿ ಧನುಶ್ರೀ ಇದೀಗ ಪರೇಡ್ ಅನ್ನ ಒಂದು ವಿಸರ್ಜನೆಯನ್ನ ಮಾಡಲಿದ್ದಾರೆ. ಎಲ್ಲಾ ತಂಡದ ನಾಯಕರುಗಳು ನಿಮ್ಮ ಒಂದು ಬಲಕ್ಕೆ ತಿರುಗಿ ಒಂದೇ 5 ಸ್ಟೆಪ್ ಅನ್ನ ಹಾಕೋದ್ರ ಮೂಲಕ ನಿಮ್ಮ ಪರೇಡ್ ಅನ್ನ ಮುಗಿಸಬೇಕು. ಪರೇಡ್ ವಿಸರ್ಜನೆ. ಸೊ ಪರೇಡ್ ವಿಸರ್ಜನೆಯನ್ನು ಮಾಡಿಕೊಟ್ಟಂತಹ ಕಮಾಂಡಿಂಗ್ ತಂಡದ ನಾಯಕಿ ತನುಶ್ರೀ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೀಗ ವೇದಿಕೆಯ ಕಾರ್ಯಕ್ರಮ 27ನೇ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮದ ಕುರಿತು ಹಾಗೆ ದೇವರಲ್ಲಿ ವಿಜ್ಞಪ್ತಿ ಮಾಡಲಿದ್ದಾರೆ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳಾದಂತಹ ಸೌಜನ್ಯ ಮತ್ತು ಶಿರೀಷಾ ತಂಡಗರು. ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಸುಜನ ಬಾಂಧವ ಕೃಷ್ಣ ಸುಂದರಾಕೃತೆ ಮದನ ಕೋಮಲ ಕೃಷ್ಣ ಮಾಧವ ಹರೇ. ಪ್ರಾರ್ಥನೆಯನ್ನು ಆಡಿದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೆ ಹಾಗೂ ಎಲ್ಲರಿಗೂ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ ಆರ್ ಮಂಜುನಾಥ್ ಸರ್ ಅವರು. ಇಡೀ ನಮ್ಮ ಭಾರತ ದೇಶದಲ್ಲಿ 77ನೆಯ ಗಣತಂತ್ರ ದಿವಸವನ್ನ ಅದ್ದೂರಿಯಿಂದ ಆಚರಿಸುತ್ತಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಕೆ ರಾಗುಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೂಡ ಈ ದಿನ ವಿಜೃಂಭಣೆಯಿಂದ ಗಣರಾಜ್ಯೋತ್ಸವನ್ನ ಆಚರಿಸಿರುತ್ತ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಪೆರೇಡ್ ನಡೆಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರು ಧ್ವಜಾರೋಹಣವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಇದೇ ಕೋಟಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ದಕ್ಷ ಅಧಿಕಾರಿಗಳಾದಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಒಂದು ಕೇರಾಗುಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಈ ಶಾಲೆಯ ದಾನಿಗಳು ಆದಂತಹ ಗೊರ್ಲ ಕೊಂಡಪ್ಪನವರ ಮಗರಾದ ಶ್ರೀಯುತ ಆರ್ಟಿಕೆ ಶ್ರೀನಿವಾಸ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷರು ಹಾಗೂ ಈ ಊರಿನ ಗಣ್ಯರು ಆದಂತಹ ಶ್ರೀಯುತ ಕೃಷ್ಣಪ್ಪ ಎನ್ವಿ ಸರ್ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕೋಟಗಲ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನಮ್ಮ ಶಾಲೆಯ ಹಿತೈಷಿಗಳು ಆದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ಚಿಕ್ಕನರಸಿಂಹಪ್ಪ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನರಸಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ವೆಂಕಟಣ್ಣಪ್ಪನವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಊರಿನ ಹಿರಿಯರು ಹಾಗೂ ನಮ್ಮ ಶಾಲೆಯ ಹಿತೈಷಿಗಳಾದಂತಹ ಶ್ರೀಯುತ ಮುನಿ ವೆಂಕಟಪ್ಪನ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿನ ಅವರ ಸೊಸೆ ಆದಂತಹ ಶ್ರೀಮತಿ ಮಂಜುಳಮ್ಮ ಅವರು ಚನ್ನಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಸಮಾಜ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅವರು ಬಹುಮಾನವನ್ನು ಕೊಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಕೊಟ್ಟಿದ್ದಾರೆ.
ದಯವಿಟ್ಟು ಅವರು ಮುನಿವೆಂಕಟಪ್ಪ ಸರ್ ಅವರು ಬಹುಮಾನವನ್ನ ಕೊಡಬೇಕಂತ ನಾನು ಅವ್ರ ಕೈಲಿ ಕೇಳ್ತಾ, ಅದೇ ರೀತಿ ಈ ಒಂದು ನಮ್ಮ ಶಾಲೆಯ ಎಲ್ಲ ಸುಮಾರು 3-4 ದಿನದಿಂದ ಈ ಒಂದು ಕಾರ್ಯಕ್ರಮದ ಒಂದು ಪೂರ್ವ ಯೋಜನೆಯನ್ನ ತಯಾರಿಸಿಕೊಂಡು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಉತ್ತಮವಾದ ಒಂದು ಆಹಾರವನ್ನು ಉಣಬಡಿಸುವಂತ ನಮ್ಮ ಶಾಲೆಯ ಎಲ್ಲ ಅಡುಗೆ ಸಿಬ್ಬಂದಿಯವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಎಲ್ಲ ಪೋಷಕ ವೃಂದದವರಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಹಾಗೂ ನೀವೆಲ್ಲ ಪುಟಾಣಿ ಮಕ್ಕಳು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಗತ ಭಾಷಣವನ್ನು ಮಾಡಿದಂತಹ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ ಆರ್ ಮಂಜುನಾಥ್ ಸರ್ ಅವರಿಗೂ ನಿಮ್ಮೆಲ್ಲ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮ ಈ ವೇದಿಕೆಯನ್ನು ಅಲಂಕರಿಸಿದಂತಹ ಅತಿಥಿಗಳು ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದನಿಲ್ಲಲು. ಭೇದವಿಲ್ಲ ಬೆಕ್ಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ಕ್ಲಾಸ್ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು. ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮವನ್ನು ಆನಂದಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಚಪ್ಪಾಳೆ ಬರಬೇಕು. ಈ ಒಂದು ದಿನ ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದೇವೆ. ಈ ದಿನ ನಾವು ಮುಖ್ಯವಾಗಿ ಈ ಜನವರಿ 26ರಂದು ಅಂದರೆ 1950 ಜನವರಿ 26ರಂದು ನಮಗೆ ಗಣರಾಜ್ಯೋತ್ಸವ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಸವಿ ನೆನಪಿಗಾಗಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಳ್ತಾ ಬರ್ತಾ ಇದ್ದೇವೆ. ನಮಗೆ 1947ರಲ್ಲಿ ಸ್ವತಂತ್ರ ಬಂದಾದ್ಮೇಲೆ ನಮ್ಮ ದೇಶದ ಎಲ್ಲ ರಾಜ್ಯಗಳು ಬಿಡಿ ಬಿಡಿಯಾಗಿ ವಿಂಗಡಣೆ ಆಗಿದ್ದವು. ಅವೆಲ್ಲ ಒಂದು ಕಡೆ ಸೇರಿಸಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡುವಾಗ 1950ರಲ್ಲಿ ಜನವರಿ 26ರಂದು ಈ ಸಂವಿಧಾನವನ್ನು ಬರೆದಕ್ಕಂತ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಅವರ ಸಂಗಡಿಗರನ್ನು ನಾವು ಇವತ್ತು ನೆನೆಸಿಕೊಳ್ತಾ ಈ ಒಂದು ದಿವಸ ಈ ಗಣರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಸಂಭ್ರಮದಿಂದ ದೇಶದುದ್ದಗಲಕ್ಕೂ ನಾವು ಈ ದಿವಸ ಆಚರಿಸ್ತಾ ಇದ್ದೇವೆ. ನಮ್ಮ ದೇಶದ ಕೀರ್ತಿ ಪತಾಕೆ ಪ್ರಪಂಚದೆಲ್ಲದ್ದು ಉದ್ದಕ್ಕೂ ನಮ್ಮ ದೇಶದ ಕೀರ್ತಿ ಪತಾಕೆ ಇದೇ ರೀತಿ ಮುಂದಿನ ದಿವಸಗಳಲ್ಲಿ ಹಾರಲಿಕ್ಕೆ ನಾವು ಎಲ್ಲರೂ ಕೂಡ ಶ್ರಮಿಸಬೇಕಾಗಿ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಈ ದಿವಸವನ್ನು ನೆನಪಿಸಿಕೊಳ್ತಾ ಈ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ಏರಲು ನಮ್ಮ ದೇಶದ ಭದ್ರ ಬುನಾದಿಯನ್ನು ನಾವು ಗಟ್ಟಿಗೊಳಿಸಲು ನೀವು ಎಲ್ಲರೂ ಶ್ರಮಿಸಿ ಇದನ್ನು ಸರಿಪಡಿಸಬೇಕಾಗಿ ತಮ್ಮಲ್ಲಿ ಕೋರುತ್ತಾ ಈ ಒಂದು ಚಿಕ್ಕ ಭಾಷಣವನ್ನು ಮಾಡಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮಲ್ಲಿಗೆ ಮಾತಾಡುತ್ತಾ ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮವನ್ನು ಕುರಿತು ಒಂದು 4 ಮಾತುಗಳನ್ನು ಆಡಿದಂತಹ ಕೆ. ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಶಾಲೆಯ ದಾನಿಗಳಾದಂತಹ ಆರ್ಜಿಕೆ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಏರೋಬಿಕ್ ಸೇವಾದಲ್.
ಶಿಕ್ಷಕರು ವೇದಿಕೆ ಮೇಲೆ ಬರಬೇಕಂತ ನಾನು ಕೇಳ್ತೀನಿ. TVM ಮೇಡಮ್ ಅವರು, ಲತಾ ಮೇಡಮ್ ಅವರು, ಕನ್ನಡ ಮೇಡಮ್ ಹಾಗೂ ಹೇಮಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ವಿದ್ಯಾರ್ಥಿನಿಯಿಂದ ಭಾಷಣ. 9ನೇ ತರಗತಿ ವರುಣ. ನನ್ನ ಹೆಸರು ವರುಣ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ. ಗಣರಾಜ್ಯೋತ್ಸವವನ್ನು ಮಾಡಬೇಕಾದ್ರೆ ನಮ್ಮ ಶಿಕ್ಷಕರು ಎಷ್ಟೋ ನಮಗೆ ಕಷ್ಟಪಟ್ಟು ಕಲಿಸಿದ್ದಾರೆ. ಡ್ಯಾನ್ಸು ಮತ್ತು ಇಷ್ಟು ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಇವತ್ತು ಗಣರಾಜ್ಯೋತ್ಸವ ದಿನವನ್ನು 1950 ಜನವರಿ 26ರಂದು ಅಂಗೀಕರಿಸಿದ್ದಾರೆ. ಈ ಸಂವಿಧಾನ ಬರಬೇಕಾದರೆ ಎಷ್ಟೋ ವೀರರು ನಮಗೆ ಯುದ್ಧ ಮಾಡಿ ಅವರ ಕುಟುಂಬಗಳು ನಾಶ ಆಗಿ ಅವರು ಯಾವುದೇ ಚಿಂತೆ ಇಲ್ಲದೆ ನಮಗೆ ಸಂವಿಧಾನವನ್ನು ತಂದುಕೊಟ್ಟಿದ್ದಾರೆ. ಇವತ್ತು 77ನೇ ಸಂವಿಧಾನ ಆಗಿದೆ. ನಮಗೆ ಸಂವಿಧಾನ ಏನು ಹೇಳುತ್ತದಂದರೆ ಎಲ್ಲ ಜಾತಿ ಕುಲ ಮತ ಏನು ಇಲ್ಲದೆ ನಾವು ಎಲ್ಲರೂ ಒಂದೇ ಒಗ್ಗಟ್ಟಿರಬೇಕು ಎಂದು ಹೇಳುತ್ತದೆ. ನಾವು ಯಾವುದೇ ಜಾತಿ ಭಾವನೆಯಿಂದ ಬೇರೆಯವ್ರನ್ನ ನೋಡಬಾರ್ದು, ಅಸೂಯೆಯಿಂದ ನೋಡಬಾರ್ದು, ಎಲ್ಲರೂ ಸಮಾನವಾಗಿ ಇರಬೇಕು ಅಂತ ಸಂವಿಧಾನ ಹೇಳುತ್ತದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಗಣರಾಜ್ಯೋತ್ಸವ ಆಚರಣೆಯನ್ನು ಕುರಿತು 4 ಮಾತುಗಳನ್ನು ಆಡಿದಂತಹ 9ನೇ ತರಗತಿ ವಿದ್ಯಾರ್ಥಿನಾದಂತಹ ವರುಣ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೃತ್ಯ ಪಂಬಾ ಗಣಪತಿ 8ನೇ ತರಗತಿ ವಿದ್ಯಾರ್ಥಿಗಳಿಂದ
ಈಗ ವಿದ್ಯಾರ್ಥಿಯಿಂದ ಭಾಷಣ ವರ್ಷಿಣಿ 10ನೇ ತರಗತಿ. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ, ನನ್ನ ನೆಚ್ಚಿನ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇನ್ನು ನಾನು ಗಣರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಷ್ಟಪಡುತ್ತಿದ್ದೇನೆ. ಪ್ರತಿ ವರ್ಷವೂ ಜನವರಿ 26ರಂದು ನಮ್ಮ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ. ಅದೇ ಸಂದರ್ಭದಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರವಾದ ಭಾರತದಲ್ಲಿ ನಾವೆಲ್ಲರೂ ಪ್ರಜೆಗಳಾಗಿರುವುದಕ್ಕೆ ಹೆಮ್ಮೆ ಪಡೋಣ. ಇನ್ನು ನಮ್ಮ ಭಾರತ ದೇಶವು ಸಮಾನತೆ, ಸ್ವತಂತ್ರ ಹಲವು ಅಂಶಗಳನ್ನು ನೆಲೆಗೊಂಡಿರಲು ಮೂಲ ಕಾರಣ ಸಂವಿಧಾನವಾಗಿದೆ. ಹಾಗಾಗಿ ಸಂವಿಧಾನವನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಮ್ಮ ಭಾರತ ದೇಶವು 1947 ಆಗಸ್ಟ್ 15ರಂದು ಸ್ವತಂತ್ರಗೊಂಡಿದ್ದು, ಭಾರತವನ್ನು ಬಲಿಷ್ಠಗೊಳಿಸಲು ಸಂವಿಧಾನ ರಚನಾ ಸಮಿತಿಯನ್ನು ನೇಮಿಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡಲಾಗಿತ್ತು. ನಂತರ ನವೆಂಬರ್ 26, 1949ರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಿ ಜನವರಿ 26, 1950ರಂದು ಜಾರಿಗೆಗೊಳಿಸಲಾಯಿತು. ನಮ್ಮ ಭಾರತ ಸಂವಿಧಾನದ ಅಮೆರಿಕ, ರಷ್ಯಾ, ಬ್ರಿಟನ್ ಹಲವು ದೇಶಗಳು ಭಾರತ ಸಂವಿಧಾನದ ಪ್ರಮುಖ ಅಂಶಗಳು. ದೆಹಲಿಯ ರಾಜಪಥದಲ್ಲಿ ರಾಷ್ಟ್ರಪತಿಗಳು ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣೆಯನ್ನು ಮಾಡುತ್ತಿದ್ದರು. ಇಷ್ಟು ಮಾತುಗಳನ್ನು ಆಡಲು ಅವಕಾಶ ಕೊಡುತ್ತ ತಮ್ಮೆಲ್ಲರಿಗೂ ನಮ್ಮ ರಾಷ್ಟ್ರ ಗಣರಾಜ್ಯ ಹೇಗೆ ಆಯಿತು ಅಂತ ಅದರ ಹಿನ್ನೆಲೆಯನ್ನು ಹೇಳಿದಂತಹ 10ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ವರ್ಷಿಣಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೃತ್ಯ 8ನೇ ತರಗತಿ ವಿದ್ಯಾರ್ಥಿಗಳಿಂದ ಶಿವಶಂಕರ.
ನೃತ್ಯವನ್ನು ಮಾಡಿದಂತಹ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮುಖ್ಯ ಅತಿಥಿಗಳ ಭಾಷಣ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯರೇ, ಇದು ವಿಶೇಷ ದಿನ. ಈ ದಿನ ತುಂಬ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನಾವು 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೋತಾ ಇದ್ದೀರಿ. ಗಣರಾಜ್ಯದ ಹಿನ್ನೆಲೆಯ ಇತಿಹಾಸವನ್ನು ತಿಳಿಸಿಕೊಂಡಂತಹ ನಮ್ಮ ಶಾಲೆಯ ಅನಿಲ್ ಸರ್ ಅವರಿಗೆ ಧನ್ಯವಾದಗಳು. विनूतन विद्या चेतन सर्वहृदय संस्कारी जय भारती. विश्व विनूतन विद्या चेतन सर्वहृदय संस्कारी जय भारती. गोपुर सुर शिल्प कला कृष्णे तुंगे कावेरी पवित्र क्षेत्र मनोहारी. विश्व विनूतन विद्या चेतन सर्वहृदय संस्कारी जय भारती. कदंब राष्ट्रकूट बल चालुक्य वैसल बल्लाल. गंग कदंब राष्ट्रकूट बल चालुक्य वैसल बल्लाल. अक्क बुक्क पुलकेशि विक्रमर चन्नम्माजिय वीरश्री. विश्व विनूतन विद्या चेतन सर्वहृदय संस्कारी जय भारती. ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ. ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲೆ ಕರೆ ಸುಂದರ ಸೃಷ್ಟಿ. ಜ್ಞಾನದ ವಿಜ್ಞಾನದ ಕಲೆ ಹೈಸಿರಿ ಸಾರೋದಯ ದಾರಾನಗರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ. ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ. ವಿಶ್ವ ಭಾರತಿಗೆ ಕನ್ನಡದಾರತಿ. ವಿಶ್ವ ಭಾರತಿಗೆ ಕನ್ನಡದಾರತಿ. ಮೊಳಗಲಿ ಮಂಗಲ ಜಯ ಬೇರಿ. ಮೊಳಗಲಿ ಮಂಗಲ ಜಯ ಬೇರಿ. विश्व विनूतन विद्या चेतन सर्वहृदय संस्कारी जय भारती. करुनाड सरस्वती गुಡಿ गोपुर सुर शिल्प कलाकृति कृष्णे तुंगे कावेरी पवित्र क्षेत्र मनोहारी. विश्व विनूतन विद्या चेतन सर्वहृदय संस्कारी जय भारती. जय भारती. जय भारती. ತರಗತಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳು.
2024-25ನೇ ಸಾಲಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಆರ್ ಮಂಜುನಾಥ್ ಸರ್ ಅವರಿಂದ ಒಂದು ಸಣ್ಣ ಕಾಣಿಕೆಯನ್ನ ನೀಡಲಿದ್ದಾರೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ SDMC ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಶಾಲೆಯ ಶಿಕ್ಷಕರೇ, ನಿಮ್ಮೆಲ್ಲರಿಗೂ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಒಂದು ಶುಭಾಶಯವನ್ನು ಕೋರ್ತಾ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ನನಗೆ ಅವಕಾಶ ಕೊಟ್ಟಿದ್ದಾರೆ. 2024-25ನೇ ಸಾಲಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದರ ಮುಖೇನ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿರುತ್ತಾರೆ. ಅದೇ ರೀತಿಯಲ್ಲಿ ಅವರ ಒಂದು ದೃಢ ಸಂಕಲ್ಪ, ಅವರ ಪರಿಶ್ರಮ ಇವತ್ತು ಈ ಒಂದು ಸ್ಥಾಯಿಯಲ್ಲಿ ಅವರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಒಂದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿಷಯದಲ್ಲಿ, ಅಂದರೆ ಆಂಗ್ಲ ಮಾಧ್ಯಮ ವಿಭಾಗದಲ್ಲಿ ನಾವು ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬರ್ತಿದ್ದೀವಿ. ಫಸ್ಟ್, ಸೆಕೆಂಡು ಮತ್ತು ಅದರ ಜೊತೆಗೆ ತೃತೀಯ ಒಂದು ರ್ಯಾಂಕನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಇಲ್ಲಿ 90ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನ ಇಲ್ಲಿ ಕರೆಯಲಾಗುತ್ತಿದೆ. ಅವರಿಗೆ ನಮ್ಮ ಕೇರಾಗುಟ್ಟಳಿಯ ಹಳೆಯ ವಿದ್ಯಾರ್ಥಿಗಳು ಈಗ ಚನ್ನಪಟ್ಟಣದ ಒಂದು ಪ್ರಥಮ ದರ್ಜೆ ಕಾಲೇಜಿನ ಒಂದು ಪ್ರಾಧ್ಯಾಪಕರಾದಂತಹ ಸರ್ ಅವರು ಅವರನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ನವದೀಪ್ 100 ಅಂಕಕ್ಕೆ 99 ಅಂಕಗಳನ್ನು ಗಳಿಸುವುದರ ಮುಖೇನ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಗಳಿಸುವುದರ ಮುಖೇನ ದ್ವಿತೀಯ ಒಂದು ನವಚೇತನ್ 98 ಅಂಕಗಳನ್ನು ಗಳಿಸುವುದರ ಮುಖೇನ ಒಂದು ದ್ವಿತೀಯ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ಮುಂದಿನದಾಗಿ ಎಸ್ ಪಲ್ಲವಿನೂ ಸಹ ತೃತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಸರ್ ಅವರು ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸುದೀಪ MS 92 ಅಂಕಗಳನ್ನು ಗಳಿಸುವುದರ ಮುಖೇನ 4ನೇ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾನೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಒಂದು ಪ್ರೋತ್ಸಾಹ ಧನವನ್ನು ನೀಡಲಾಗ್ತಿದೆ. ಅದೇ ರೀತಿಯಲ್ಲಿ ಸಿಂಧು 91 ಅಂಕವನ್ನು ಗಳಿಸಿರ್ತಾರೆ. ಅವರು ತಮ್ಮ ಶ್ರೀಧರ ಪ್ರೋತ್ಸಾಹ ಧನವನ್ನು ಪಡೆಯುತ್ತಿದ್ದಾರೆ. ಇದೇ ರೀತಿಯಲ್ಲಿ ನೀವು ಸಹ ಮುಂದಿನ ಒಂದು ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ಇದೀಗ ಮುಂದಿನ ಕಾರ್ಯಕ್ರಮ RM ಜಯರಾಮಪ್ಪನವರು ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿಷಯದಲ್ಲಿ 3 ಒಂದು ರ್ಯಾಂಕ್ ಅನ್ನ ಪಡ್ಕೊಂಡು ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಥಮವಾಗಿ ಕನ್ನಡ ಮಾಧ್ಯಮ ಸಿಂಧು 500 ಅಂಕಗಳನ್ನ ಗಳಿಸುವುದರ ಮುಖೇನ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಈ ಒಂದು ಪ್ರೋತ್ಸಾಹ ಧನವನ್ನ ನೀಡಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಪಡಿಬೇಕು 443 ಅಂಕಗಳನ್ನು ಪಡೆಯುವುದರ ಮುಖೇನ ಕನ್ನಡ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ತೃತೀಯ ಸ್ಥಾನ ಚಂದನಾಬಾಯಿ, ಇದು ಪುನೀತಾಬಾಯಿ ಹೆಸರು ಮಾಡ್ಕೋಬೇಕು, ಚಂದನಾ. ಅದೇ ರೀತಿಯಲ್ಲಿ ಮುಂದಿನದಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ MS ಪ್ರಥಮ ದರ್ಜೆಯಲ್ಲಿ ವಿದೇಶಿಗಳು ಹಾಗೂ ಮುಖ್ಯೋಪಾಧ್ಯಾಯರು, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಒಂದು ಶಿಕ್ಷಕರಿಗೆ ನನ್ನ ಅಭೂತಪೂರ್ವವಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಡಿದಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೂ ಹಾಗೂ ಮುಖ್ಯ ಶಿಕ್ಷಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೃತ್ಯ 8ನೇ ತರಗತಿ ವಿದ್ಯಾರ್ಥಿಗಳಿಂದ
ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ಸಿಂಧು ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಒಂದು ರ್ಯಾಂಕ್ ಅನ್ನು ಪಡ್ಕೊಂಡಿರುತ್ತಾರೆ. ಅದೇ ರೀತಿಯಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲೂ ಸಹ 91 ಅಂಕಗಳನ್ನು ಗಳಿಸುವುದರ ಮುಖೇನ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ. ಈ ಪ್ರೋತ್ಸಾಹ ಧನವನ್ನು ನೀಡಬೇಕಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ನಮ್ಮ ಒಂದು ಹಿತೈಷಿಗಳು ಹಾಗೂ ಎನ್ ಕೊತ್ತೂರು ನರಸಪ್ಪ ಅಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಧ್ಯಕ್ಷರ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಜಮೀರ್ ಪಾಷಾ ಸರ್ ಅವರಿಂದ ಭಾಷಣ. ಚಪ್ಪಾಳೆ ಮೂಲಕ ಆಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರತಕ್ಕಂತಹ ನಮ್ಮ ಶಾಲೆಯ LTMC ಅಧ್ಯಕ್ಷರಾದಂಥ ಶ್ರೀಯುತ ಚಿಕ್ಕನರಸಿಂಹಪ್ಪರವರೇ ಹಾಗೂ ಕೃಷಿಕ ಸಮಾಜದ ಉಪಾಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣಪ್ಪರವರೇ ಹಾಗೂ ಹಿರಿಯರು ದಾನಿಗಳು ಆದಂತಹ ಶ್ರೀ ಮುನಿವೆಂಕಟಪ್ಪರವರೇ ಹಾಗೂ ಪೋಷಕರಾದಂತಹ ಶ್ರೀ ನರಸಪ್ಪರವರೇ ಹಾಗೂ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ಪೋಷಕರೇ ಹಾಗೂ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಮುದ್ದು ಮಕ್ಕಳೇ, ಇವತ್ತಿನ ದಿನ ಬಹಳ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿ ನಮ್ಮ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸಿದ್ದೀವಿ. ಈಗಾಗಲೇ ನಮ್ಮ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ಅನಿಲ್ ಸರ್ ಅವರು ಬಹಳ ಸುದೀರ್ಘವಾಗಿ ಈ ಒಂದು ದಿನದ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ದೇಶ ಗಣತಂತ್ರ ದೇಶ. 1950 ಜನವರಿ 26ರಂದು ನಾವು ಈ ದೇಶವನ್ನು ಗಣರಾಜ್ಯ ದೇಶವಾಗಿ ಒಪ್ಪಿಕೊಂಡು ನಮ್ಮ ದೇಶವನ್ನು ನಡೆಸ್ತಕ್ಕಂತಹ ನಮ್ಮ ದೇಶ ಹೇಗಿರಬೇಕು, ಯಾವೆಲ್ಲ ಕಾನೂನುಗಳಿರಬೇಕು, ನಿಯಮಗಳಿರಬೇಕು ಅಂತಕ್ಕಂತಹ ಒಂದು ದಿಕ್ಕನ್ನು ಹೊಂದಬೇಕಾದ್ರೆ ಆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನಾವು ಒಪ್ಪಿಕೊಂಡು ಅದನ್ನು ಜಾರಿಗೆ ಬಂದಂತಹ ದಿನ. ಈ ಒಂದು ದಿನ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಬಹಳ ಅದ್ಭುತವಾದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಏನು ತಾವು ಬೆಳಿಗ್ಗೆಯಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಲೆಯಲ್ಲಿ ಭಾಗವಹಿಸಿದ್ದೀರಾ, ಇವೆಲ್ಲನೂ ಕೂಡ ನಿಮಗೆ ಒಂದು ಸುಂದರವಾದಂತಹ ಒಂದು ಅನುಭವಗಳನ್ನು ಒದಗಿಸಿಕೊಟ್ಟಿದೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಪೆರೇಡಲ್ಲಿ ಭಾಗವಹಿಸಿರ್ತಕ್ಕಂಥದ್ದಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದಾಗಿರ್ಬೋದು, ಧ್ವಜಾರೋಹಣದಲ್ಲಿ ಭಾಗವಹಿಸಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ನೆನಪಿನಲ್ಲಿ ಉಳಿತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಬಹಳ ಉತ್ತಮ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರ. ಈ ಒಂದು ದಿನದ ಒಂದು ಮಹತ್ವವನ್ನು ತಾವು ಅರ್ಥಕೊಂಡಿದ್ದೀರ ಅಂತ ಭಾವಿಸಿದ್ದೀನಿ. ನಮ್ಮ ದೇಶ ಒಂದು ವೈವಿಧ್ಯಮಯವಾದಂಥ ದೇಶ. ಇಲ್ಲಿ ಎಲ್ಲ ರೀತಿಯ ಜನರು ಇದ್ದಾರೆ, ವಿವಿಧ ಭಾಷೆಗಳಿದೆ, ಸುಮಾರು ಭಾಷೆಗಳಿದೆ, ಸಂಸ್ಕೃತಿ ವಿಭಿನ್ನವಾಗಿದೆ. ಇಂತಹ ಒಂದು ದೇಶ ಇವತ್ತು ಪ್ರಗತಿಯ ಒಂದು ಹೆಜ್ಜೆಯಲ್ಲಿ ನಾವಿದ್ದೀವಿ. ಅತ್ಯಂತ ವೇಗವಾಗಿ ನಾವು ಪ್ರಗತಿಯನ್ನು ಹೊಂದುತ್ತಾ ಇದ್ದೀವಿ. ಆದರೆ ಇಷ್ಟೆಲ್ಲ ನಾವು ಈ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಹಿರಿಯರು. ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಆ ಮಹನೀಯರನ್ನು ನಾವು ಇವತ್ತು ನೆನೆಯಲೇಬೇಕು. ಸುಮಾರು ಜನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ನೋಡಿ, ಇವತ್ತಿನ ದಿನ ನಾವು
ಏನಾದರೂ ಸ್ವಲ್ಪ ತೊಂದರೆ ಆದರೂ ಕೂಡ ಎಷ್ಟು ನಾವು ಗಾಬರಿ ಆಗ್ತೀವಿ ಅಂಥದ್ದು. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹನೀಯರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಹಲವಾರು ಹೋರಾಟಗಾರರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮೇಲೆ ಇವತ್ತು ನಾವು ಎಷ್ಟೆಲ್ಲ ಪ್ರಗತಿಯನ್ನು ಸಾಧಿಸಿದ್ವಿ. ಆವಾಗ ಈ ದೇಶ ಈ ರೀತಿ ಇಲ್ಲ. ಸಾಕಷ್ಟು ಸಮಸ್ಯೆಗಳಿತ್ತು, ಬಡತನ ಇತ್ತು, ನಿರುದ್ಯೋಗ, ಅನಕ್ಷರತೆ ತುಂಬ ಕಾಡ್ತಾ ಇತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮದು ನಾವೊಂದು ಹಳ್ಳಿಗಳ ದೇಶ, ತುಂಬ ಅನಕ್ಷರತೆ ಇತ್ತು. ಸಾಕಷ್ಟು ಒಂದು ಏನು ಮೂಢನಂಬಿಕೆಗಳು, ಕಂದಾಚಾರಗಳು ಇವೆಲ್ಲ ತುಂಬ ತುಳುಕ್ತಾ ಇತ್ತು. ಇಂಥ ಒಂದು ದೇಶ ಇವತ್ತು ಪ್ರಗತಿಯ ಹೆಜ್ಜೆಯನ್ನು ದಾಖಲಿಸ್ತಾ ಇದ್ದೀವಿ ನಾವು. ಆದರೆ ಇದೆಲ್ಲ ಬದಲಾವಣೆಗಳಾಗಬೇಕು ಅಂತಂದರೆ ಇದಕ್ಕೆ ಬಹಳಷ್ಟು ಪ್ರಮುಖ ಒಂದು ಕಾರಣ ಏನಪ್ಪ ಅಂದರೆ ನಮ್ಮ ಸಂವಿಧಾನ ಅಂತ ಹೇಳ್ಬೋದು. ನಮ್ಮ ಸಂವಿಧಾನ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇದು ರಚನೆ ಆಯಿತು. ಇದರಲ್ಲಿ ಸಾಕಷ್ಟು ಮಹನೀಯರು ತೊಡಗಿಸ್ಕೊಂಡು ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ಸಂವಿಧಾನವೇ ನಮಗೆ ದಾರಿ. ಆ ಒಂದು ಸಂವಿಧಾನದ ಮೂಲಕ ನಾವು ನಡೆದಿದ್ದೇ ಆದಲ್ಲಿ ನಾವು ಒಂದು ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು 77 ವರ್ಷಗಳಿಂದ ನಾವು ನಡ್ಕೊಂಡು ಬಂದಿರತಕ್ಕಂತಹ ಒಂದು ಹೆಜ್ಜೆಯನ್ನು ನಾವು ಹಿಂದಿರುಗಿ ನೋಡಬೇಕಾಗ್ತದೆ. ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಕೂಡ ಪಾಲಿಸಬೇಕಾಗ್ತದೆ. ಸಮಾನತೆ ಇರಬೇಕು, ಮತ್ತೆ ನಮ್ಮ ಏನು ಒಂದು ಪ್ರಜಾಸತ್ತಾತ್ಮಕ, ಜಾತ್ಯತೀತ, ಏನು ಪರಧರ್ಮ ಸಹಿಷ್ಣುತೆ, ಮತ್ತೆ ಏನು ಅಹಿಂಸೆಯನ್ನ ಹೊಂದತಕ್ಕಂಥದ್ದು, ಹಿಂಸೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ. ಯಾವುದೇ ಒಂದು ರಾಜ್ಯ ಇರಲಿ, ಗಡಿಯ ಒಂದು ಸಮಸ್ಯೆ ಇರಬಾರ್ದು, ಭಾಷೆಗಳ ನಡುವೆ ಜಗಳ ಇರಬಾರ್ದು, ಯಾವುದೇ ಧಾರ್ಮಿಕವಾಗಿ ನಾವು ಎಲ್ಲರೂ ಕೂಡ ನಾವು ಒಂದೇ, ಮತ್ತೆ ಎಲ್ಲ ಒಂದು ಜನಾಂಗ ಆಗಿರ್ಬೋದು, ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿದರೆ ನಮ್ಮ ಶತ್ರು ದೇಶಗಳಿಗೂ ಕೂಡ ಇದು ಒಂದು ಹೆಜ್ಜೆ, ಒಂದು ಏನು ಅವ್ರಿಗೂ ಕೂಡ ಒಂದು ಭಯವನ್ನು ಹುಟ್ಟಿಸ್ಬೋದು ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ, ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ, ಸರ್ವರು ಕೂಡ ನಾವು ಈ ದೇಶದ ಮಕ್ಕಳು. ಮತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ದೇಶವನ್ನು ಮುನ್ನಡೆಸಿದ್ದೇ ಆದಲ್ಲಿ ನಾವು ಖಂಡಿತ ಈ ಇಡೀ ಪ್ರಪಂಚದಲ್ಲೇ ಒಂದು ಶಕ್ತಿಶಾಲಿ ದೇಶವಾಗಿ ಹೊರಹೊಮ್ಮತಕ್ಕಂಥದ್ದಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಹಳ ಪ್ರಮುಖವಾದ ಒಂದು ಸಾಧನವೇ ಸಂವಿಧಾನ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಅಪ್ಕೊಂಡಿದ್ದೀವಿ. ನಾವು ಪ್ರತಿದಿನ ಸಂವಿಧಾನದ ಪ್ರಸ್ತಾವನೆಯನ್ನು ಕೂಡ ಓದ್ತೀವಿ. ಆ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಅಂಶಗಳನ್ನು, ಆ ಸದಾಶಯಗಳನ್ನು ನಾವುಗಳು, ವಿದ್ಯಾರ್ಥಿಗಳಾದಂತಹ ನೀವುಗಳು ಅವುಗಳನ್ನೆಲ್ಲ ಅಳವಡಿಸಿಕೊಂಡು ನಿಮ್ಮ ಮುಂದಿನ ಜೀವನದಲ್ಲಿ ಅವುಗಳನ್ನು ಕೂಡ ಪಾಲಿಸ್ತಾ ಎಲ್ಲರನ್ನೂ ಕೂಡ ಒಂದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಸಾಗಿದ್ದೇ ಆದಲ್ಲಿ ನಾವು ಖಂಡಿತ ಯಶಸ್ಸನ್ನು ಪಡಿಬೋದು ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಬೆಳಿಗ್ಗೆಯಿಂದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಾ. ತಾವೆಲ್ಲನೂ ಕೂಡ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಏನು ನಿಮ್ಮ ಒಂದು ಕಲಿಕೆಯಲ್ಲಿ ಪಾಠಗಳಲ್ಲಿ ಈ ಒಂದು ದೇಶದ ಒಂದು ಸ್ವಾತಂತ್ರ್ಯದ ಹೋರಾಟ ಆಗಿರ್ಬೋದು, ಸಂವಿಧಾನದ ರಚನೆ ಆಗಿರ್ಬೋದು, ಸಂವಿಧಾನದ ಆಶಯಗಳು, ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನದಲ್ಲಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳೇನಿದೆ ಅಥವಾ ನಮ್ಮ ಹಕ್ಕುಗಳೇನು, ಸಂವಿಧಾನ ಯಾವೆಲ್ಲ ಸಂದರ್ಭಗಳಲ್ಲಿ ಬದಲಾವಣೆ ತಿದ್ದುಪಡಿಗೆ ಒಳಪಟ್ಟಿದೆ, ಇವೆಲ್ಲ ವಿಷಯಗಳನ್ನು ತಾವು ತಿಳ್ಕೋಬೇಕು ಅಂತ ಹೇಳ್ತಾ, ಮತ್ತೆ ವಿಶೇಷವಾಗಿ 10ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಇನ್ನ ಕೆಲವೇ ದಿನಗಳಲ್ಲಿ ನಿಮಗೆ ಪರೀಕ್ಷೆಗಳು ಬರಲಿದೆ. ಆ ಪರೀಕ್ಷೆಗೆ ತಾವುಗಳು ತಯಾರಾಗ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರಮವನ್ನು ತಾವು ಪಡಬೇಕು. ನೋಡಿ, ಈಗ ಹಿರಿಯ ವಿದ್ಯಾರ್ಥಿಗಳು ಬಂದು ಒಂದು ಪ್ರಶಸ್ತಿ ಅಥವಾ ಒಂದು ಸಣ್ಣ ಒಂದು ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಅವರು ನಮ್ಮ ಶಾಲೆಯಿಂದ ಹೋಗಿದ್ರು ಕೂಡ ನಾವು ಅವರನ್ನು ಕರೆಸಿ ನಾವು ಇವತ್ತು ಅವರಿಗೆ ಒಂದು ಸಣ್ಣ ಒಂದು ಬಹುಮಾನವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಕಾರಣ ಏನು ಅಂದ್ರೆ ಅವರು ಒಂದು ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ಹೋಗಿದ್ದಾರೆ. ಈ ಶಾಲೆಯಿಂದ ಸುಮಾರು ವಿದ್ಯಾರ್ಥಿಗಳು ಹೋಗಿದ್ದಾರೆ, ಆದ್ರೆ ನಾವು ಎಲ್ಲರನ್ನೂ ಕರೆಸಿಲ್ಲ, ಕೆಲವೇ ವಿದ್ಯಾರ್ಥಿಗಳನ್ನ ಕರೆಸಿದ್ವಿ. ಯಾಕೆ?
ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಇದು ಯಾಕೆ ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಪ್ರೇರಣೆ ಆಗಬೇಕು. ಮುಂದಿನ ವರ್ಷ ನಾನು ಕೂಡ ಈ ಒಂದು ಸ್ಟೇಜಲ್ಲಿ ಬಂದು ಇದೇ ರೀತಿ ಒಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತಕ್ಕಂತಹ ಒಂದು ಆತ್ಮವಿಶ್ವಾಸ, ಒಂದು ಛಲ ನಿಮ್ಮಲ್ಲಿ ಬರಬೇಕು. ಅದು ಬಂದಾಗ ಖಂಡಿತ ಹೆಚ್ಚು ಅಂಕಗಳನ್ನು ಕರೆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಕರೆದು ನಮ್ಮ ಒಂದು ಗಣ್ಯರ ಮೂಲಕ ಒಂದು ಅವರಿಗೆ ಒಂದು ಬಹುಮಾನವನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾ, ಆ ನಿಟ್ಟಿನಲ್ಲಿ SLC ಅಷ್ಟೇ ಅಲ್ಲ, 8 ಮತ್ತು 9ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ನೀವು ಅಧ್ಯಯನದ ಕಡೆ ಹೆಚ್ಚಿನ ಒತ್ತು ಕೊಡಬೇಕು, ಶಿಸ್ತನ್ನ ಮೈಗೂಡಿಸ್ಕೊಳ್ಳಬೇಕು. ನಿಮ್ಮಲ್ಲಿರ್ತಕ್ಕಂಥ ಏನು ಒಂದು ಗೈರು ಹಾಜರಿ ಆಗ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಓದಿನ ಕಡೆ ನಿರಾಸಕ್ತಿ ಅಂತಕ್ಕಂಥದ್ದು, ಇಂಥವೆಲ್ಲ ಕಡಿಮೆ ಮಾಡಬೇಕು. ಪೋಷಕರು ಕೂಡ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಹೇಳ್ತಾ, ನಮ್ಮ ಶಾಲೆಯಲ್ಲಿ ಕಳೆದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸ್ವಲ್ಪ ಫಲಿತಾಂಶ ಕಡಿಮೆ ಬಂದಿದ್ದಕ್ಕೆ ನಾವೆಲ್ಲ ಶಿಕ್ಷಕರು ಸಭೆ ಸೇರಿ ಪೋಷಕರ ಸಭೆ ಮಾಡಿ ಒಂದು ತೀರ್ಮಾನ ಮಾಡಿ ಬೆಳಿಗ್ಗೆ 7:30ಕ್ಕೆ ನಾವು ತರಗತಿಗಳನ್ನು ಪ್ರಾರಂಭಿಸಿದ್ದೀವಿ. 7:30ರಿಂದ 9:30ರವರೆಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೆಸ್ತಾ ಇದ್ದೀವಿ. ಮತ್ತೆ ಹಾಗೆ ಸಂಜೆ ತರಗತಿಗಳನ್ನ ರಾತ್ರಿ 8 ಗಂಟೆವರೆಗೂ ಕೂಡ ನಾವು ವಿಸ್ತರಿಸಿ ಅವುಗಳನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಬಂದಿರತಕ್ಕಂಥ ಒಂದು ಅತಿಥಿಗಳಿಗೆ ತಿಳಿಸ್ಕೊಡ್ತಾ ಪೋಷಕರು ಕೂಡ ಈ ನಿಟ್ಟಿನಲ್ಲಿ ಕೈ ಜೋಡಿಸಬೇಕು. ರಾತ್ರಿ 8 ಗಂಟೆಗೆ ವಿದ್ಯಾರ್ಥಿಗಳು ಮನೆಗಳಿಗೆ ಹೋಗಬೇಕಾದ್ರೆ ಅತ್ಯಂತ ಸುರಕ್ಷಿತವಾಗಿ ತಾವು ಮನೆಗಳಿಗೆ ತಲುಪಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪೋಷಕರು ಬಂದು ಆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಳೆದ ವಾರದಿಂದ ಪೋಷಕರು ಸ್ವತಃ ಬಂದು ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಏನು ಉಳಿದಿರ್ತಕ್ಕಂಥ ಒಂದು ಫೆಬ್ರವರಿ ಮಾರ್ಚ್ ಇನ್ನು 2 ತಿಂಗಳು ನಮಗೆ ಕಾಲಾವಕಾಶ ಇದೆ. ಮುಂದೆ 2 ತಿಂಗಳು ಒಳಗಡೆ ಪರೀಕ್ಷೆ ಮುಗಿದಿರ್ತದೆ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ ಒಂದು 2 ತಿಂಗಳ ಕಾಲ ವಿದ್ಯಾರ್ಥಿಗಳು ಅತ್ಯಂತ ಕಠಿಣ ಪರಿಶ್ರಮವನ್ನು ಪಡಬೇಕು. ಪೋಷಕರು ಅವರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ತಾವು ಏನೆಲ್ಲ ಸಾಧನೆ ಮಾಡ್ತೀರಿ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಒಂದು ತಂಡ ನಿಮಗೆ ಎಲ್ಲ ರೀತಿಯ ಒಂದು ಸಹಕಾರ ನೆರವನ್ನ ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ವರ್ಷದಲ್ಲಿ ತಾವು ಕೂಡ ಈ ಒಂದು ಸ್ಟೇಜಲ್ಲಿ ಒಂದು ವೇದಿಕೆಯ ಮೇಲೆ ಬಂದು ಒಂದು ಉತ್ತಮವಾಗಿರ್ತಕ್ಕಂಥ ಗೌರವವನ್ನ ಸ್ವೀಕರಿಸಬೇಕು. ನಿಮ್ಮ ಒಂದು ಭವಿಷ್ಯವನ್ನ ಉಜ್ವಲಗೊಳಿಸ್ಕೊಳ್ಬೇಕು ಅಂತ ತಮ್ಗೆಲ್ಲನೂ ಕೂಡ ನಾನು ಕೋರ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಎಲ್ಲ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಾನು ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬರಲಿಕ್ಕೆ ನಮ್ಮ ಕಳೆದ 2-3 ದಿನಗಳಿಂದ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ತಯಾರಿಸಿಕೊಂಡು ಏನು ಈ ಒಂದು ಪೆರೇಡ್ ಕಾರ್ಯಕ್ರಮ ಆಗಿರ್ಬೋದು, NCC ಅವರಿಂದ ಒಂದು ಧ್ವಜವಂದನೆ ಅಂತಕ್ಕಂಥದ್ದು ಆಗಿರ್ಬೋದು, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು, ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ದಾನಿಗಳನ್ನ ಈ ಶಾಲೆಗೆ ಕರೆತರಲು ಶ್ರಮಿಸಿದಂತಹ ನಮ್ಮ ಶಿಕ್ಷಕರು, ಸಮಾಜ ವಿಜ್ಞಾನ ವಿಷಯದಲ್ಲಿ ಏನು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮದ ದಾನಿಗಳು ಮತ್ತೆ ಅವರ ಏನು ನಮ್ಮ ಹಿರಿಯರಾದಂತಹ ಶ್ರೀಯುತ ಮುನಿವೆಂಕಟರಪ್ಪರವರ ಸೊಸೆಯವರು ನಮಗೆ ಈ ಒಂದು ಬಹುಮಾನವನ್ನ ನೋಡಿ, ಅವರು ಇಲ್ಲಿ ಚನ್ನಪಟ್ಟಣದಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹಾರೈಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಂಥದ್ದು ಬಹಳ ಮುಖ್ಯ. ಇಂಥವ್ರನ್ನ ನಾವು ಗೌರವಿಸಬೇಕಾಗ್ತದೆ. ಅದು ಹಾಗೆ ನಮ್ಮ ಈ ಊರಿನ ಗಣ್ಯರಾಗಿರ್ತಕ್ಕಂತಹ ಅವರು ಕೂಡ ವಿದ್ಯಾರ್ಥಿಗಳಿಗೆ, ಜಯರಾಮಪ್ಪ ಅವರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 10,000 ರೂಪಾಯಿ ಬಹುಮಾನವನ್ನ ಕೊಟ್ಟಿದ್ದಾರೆ. ಇಂಥವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಸಹಕಾರವನ್ನು ಕೊಡಲಿ ಅಂತ ಹೇಳ್ತಾ, ನನ್ನ ವೈಯಕ್ತಿಕವಾಗಿ ಅವರಿಗೆ ಏನು ಒಂದು ವಂದನೆಗಳನ್ನು ತಿಳಿಸ್ತಾ,
ಈ ಒಂದು ಕಾರ್ಯಕ್ರಮವನ್ನ ರೂಪಿಸಲಿಕ್ಕೆ ಸಹಕರಿಸಿದಂತ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಮತ್ತೊಮ್ಮೆ ಶಾಲೆಯ ಪರವಾಗಿ ಹಾಗೂ SDMC ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ದೇಶದ ಒಂದು ಸಂವಿಧಾನ ರಚನೆ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಈ ದಿನ ನಡೆದ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಆದಂತಹ ಅನುಭವಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳಿಗೆ ದಾನಿಗಳ ರೂಪದಲ್ಲಿ ನೀಡಿದಂತಹ ಅಲ್ಪ ಬಹುಮಾನದ ಒಂದು ವಿಷಯವನ್ನ ತಿಳಿಸಿಕೊಟ್ಟಂತಹ ನಮ್ಮ ಶಾಲೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗಾಗಲೇ ಎಲ್ಲ 10ನೇ ತರಗತಿ ಮಕ್ಕಳು ದಯವಿಟ್ಟು ಕೇಳಿಸ್ಕೋಬೇಕು. ಇವತ್ತು ಸ್ಟೇಜ್ ಮೇಲೆ ಬಂದು ಹಳೆಯ ವಿದ್ಯಾರ್ಥಿಗಳು ಬಂದು ಬಹುಮಾನವನ್ನು ಸ್ವೀಕರಿಸಿದ್ರು. ಯಾಕೆ ಬಹುಮಾನ ಸ್ವೀಕರಿಸಿದ್ರು ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಇಂದಿನ ಸಾಲಿನಲ್ಲಿ ಅವರು ಕಷ್ಟಪಟ್ಟು ಓದಿ ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ ಉನ್ನತ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿದ್ದಾರೆ. ಅವರಿಗೆ ಪ್ರತಿ ವರ್ಷ ಸುಮಾರು ಇದು 3ನೇ ವರ್ಷ ನಮ್ಮ ಒಂದು ತೇರಾವಟಳ್ಳಿ ಗ್ರಾಮದ ಮುನಿವೆಂಕಟಪ್ಪನವರ ಒಂದು ಸೊಸೆ ಇದೇ ಶಾಲೆಯಲ್ಲಿ ಓದಿದಂತ ಹಳೆಯ ವಿದ್ಯಾರ್ಥಿ ಅವರು ಒಂದ್ಸಲ ಬಂದು ಹೀಗೆ ನಮ್ಮ ಸರ್ಗೆ ಅವಾಗ HM ಇದ್ದಾಗ ಅವ್ರ ಹತ್ರ ಬಂದು ಮೀಟ್ ಮಾಡಿ, ಸರ್ ನನ್ನ ಸಮಾಜ ವಿಜ್ಞಾನ ವಿಷಯ ಅಂದ್ರೆ ತುಂಬಾ ಇಷ್ಟ, ನಾನು ಅದೇ ಒಂದು ವಿಷಯವನ್ನ ಬೋಧಿಸ್ತಾ ಇರೋದು, ದಯವಿಟ್ಟು ಪ್ರತಿ ವರ್ಷ ಕೂಡ ನಾನು ಸಮಾಜ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ನಾನು ಬಹುಮಾನ ಕೊಡ್ತೀನಿ ಸರ್ ಅಂತ ಅವರು ಅವತ್ತು ಮಾತು ಕೊಟ್ಟಿರೋ. ಅಂದಿನಿಂದ ಅವರು ಇಂದಿನವರೆಗೂ ಕೂಡ ಅವರು ಸಮಾಜ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಕೊಡಲ್ಲ, ಈ ಕಳೆದ ವರ್ಷ ಕೂಡ 5 ವಿದ್ಯಾರ್ಥಿಗಳು 90ಕ್ಕಿಂತ ಅಧಿಕ 99, 98 ಪಡೆದಿದ್ದಾರೆ. 5 ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗೆ ಬಹುಮಾನ ಕೊಟ್ಟಿದ್ದಾರೆ. ಶ್ರೀಮತಿ ಮಂಜುಳಮ್ಮ ಅವರು ಚನ್ನಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ SDMC ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬ ರಾಘವಟ್ಟಳ್ಳಿಯವರಾದಂತಹ RMJ ರೈಸ್ ಮಿಲ್ನ ಜಯರಾಮಪ್ಪನವರು ಅವರು ಅಷ್ಟೇ ಪ್ರತಿ ವರ್ಷ, ಸರ್ ನಾನು ಗಣರಾಜ್ಯೋತ್ಸವದಂದು ನಿಮ್ಮ ಶಾಲೆಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ಕೊಡ್ತೀನಿ ಅಂತ ಅವರು ಕೂಡ ಇವತ್ತು ಪ್ರಥಮ ದರ್ಜೆ, ಯಾಕಂದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ 2 ತರಗತಿಗಳಿರುವಂತಹ ಒಂದು 3 ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ ಫಸ್ಟ್ ಕ್ಲಾಸ್ ಬಂದಿರೋರಿಗೆ ಅತ್ಯುನ್ನತ ದರ್ಜೆ ಡಿಸ್ಟಿಂಕ್ಷನ್ ಬಂದಿರೋರಿಗೆ 6 ಜನ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಕ್ಲಾಸ್ ಬಂದಿರುವಂತ 14 ಜನಕ್ಕೆ ಕೂಡ ಅವರು ಬಹುಮಾನವನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಾನು ನಮ್ಮ ಒಂದು ಶಾಲೆಯ ಶಿಕ್ಷಕರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಗಳಿಸುವುದು ಹೇಗೆ, ಹಾಗೆ ತಕ್ಕಂತ ಪರಿಹಾರ ಕೂಡ ನಮ್ಮ ಶಾಲೆ ನೀಡುತ್ತೆ. ಇದು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಪ್ರೇರೇಪಿಸಿದಂತಹ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ MR ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆ ಘಟ್ಟ ವಂದನಾರ್ಪಣೆಯನ್ನು ನಡೆಸಿಕೊಂಡಿದ್ದಾರೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾದಂತಹ ಈನಾ ಕೌಸರ್ ಮೇಡಮ್ ರವರು. ಈ ಎಲ್ಲ ವಿದ್ಯಾರ್ಥಿಗಳಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ವಂದನಾರ್ಪಣೆ ಕಾರ್ಯಕ್ರಮ. ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಅತಿಥಿಗಳಾದಂತಹ ಕೃಷ್ಣಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಮುನಿವೆಂಕಟಪ್ಪರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ SDMC ಅಧ್ಯಕ್ಷರಾದಂತಹ ಶ್ರೀಯುತ ಚಿಕ್ಕನರಸಿಂಹಪ್ಪ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಎಲ್ಲ ಶಿಕ್ಷಕ ವೃಂದದವರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂತಹ ಅವರಿಗೂ ಹಾಗೆ ಇಲ್ಲಿ ಆಗಮಿಸಿರುವಂತಹ ಪೋಷಕರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಕೇಂದ್ರ ಬಿಂದುಗಳಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಅತಿಥಿಯಾದಂತಹ ನರಸಪ್ಪ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು.